ಫುಟ್ಪಾತ್ ನೀವು ಮೊದಲು ನೋಡ್ತಾ ಇದ್ದ ಫುಟ್ಪಾತ್ ಈಗ ಓಡಾಡೋದಕ್ಕೆ ಯಾವ ಥರ ಫೀಲ್ ಆಗುತ್ತೆ? ತುಂಬ ಕನ್ವೀನಿಯೆಂಟ್ ಆಗಿದೆ ಫುಟ್ಪಾತ್ ಈಗ. ಈಸಿಯಾಗಿ ಓಡಾಡ್ಬೋದು, ರೋಡಲ್ಲಿ ಇಳಿಯೋ ಕೆಲಸ ಇಲ್ಲ. ಸಂಪಿಗೆ ರೋಡ್ ನೋಡಿ, ಮೊದಲು ಸಂಪಿಗೆ ರೋಡಲ್ಲಿ ಜನ ಎಲ್ಲ ರೋಡಲ್ಲೇ ಇರ್ತಾಯಿದ್ರು. ಈ ಕಡೆ ಗಾಡಿಗಳು ಹೋಗ್ತಿರ್ಲಿಲ್ಲ, ಜನನೂ ಓಡೋಕ್ಕಾಗ್ತಿರ್ಲಿಲ್ಲ. ಈಗ ನೋಡಿ ಎಲ್ಲ ಸಂಪಿಗೆ ರೋಡಲ್ಲಿ ಫುಟ್ಪಾತಲ್ಲಿದ್ದಾರೆ. ಫುಟ್ಪಾತ್ ಹೆಂಗಿರಬೇಕೋ ಹಂಗಿದೆ. ಎಷ್ಟು ಸತಿ ಇಳಿತಿದ್ರಿ, ಎಷ್ಟು ಸತಿ ಹತ್ತುತ್ತಿದ್ರಿ? ಹತ್ತಿ ಇಳಿಯೋದು ಈಗಲೂ ಇದೆ. ಪ್ರತಿ ಅಂಗಡಿಯವರು ಅವ್ರು ಅನುಕೂಲವಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಹತ್ತಿ ಇಳಿಯೋದು ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಓಡಾಡೋಕ್ಕಾದ್ರೂ ಜಾಗ ಇದೆಯಲ್ಲ. ಅಂಗಡಿಯವ್ರಿಗೆ ಹೇಳೋಕ್ಕಾಗಲ್ಲ ಇದು ಮಾಡಬೇಡಿ ಅಂತ. ಅಟ್ಲೀಸ್ಟ್ ಯಾವುದಾದ್ರೂ ಮಾಡಿರ್ತಾರೆ. ನಾವು ಓಡಾಡೋಕ್ಕೆ ಜಾಗ ಇದೆ ಅಟ್ಲೀಸ್ಟ್ ಈಗ. ಮುಂದೆ ಫುಟ್ಪಾತ್ ಅಂತ ಅಂದ್ರೆ ಸಾರ್ವಜನಿಕರ ಪ್ರದೇಶ, ಅದು ಓಡಾಡುವಂತ ಜಾಗ, ಅದು ಹೌದು. ಮಾತ್ರ ಮೀಸಲಾಗಿಟ್ಟಿರೋದು. ಇವ್ರು ಯಾಕೆ ಬಂದು ಅಲ್ಲಿ ಕೂತ್ಕೊಳ್ಳೋದು? ಯಾಕೆ ಬಂದು ಕೂತ್ಕೊಂಡಿರೋದು ಫ್ರೀ ಅಂತಲ್ಲ, ಈ ಸಿಸ್ಟಮ್ ಬಿಟ್ಕೊಟ್ಟಿದೆ ಇಟ್ಕೊಳ್ಳೋಕ್ಕೆ. ಸಿಸ್ಟಮ್ ಬಿಟ್ಕೊಟ್ಟಿರೋದಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ. ಸಿಸ್ಟಮ್ ಟೈಟ್ ಆಗಿದ್ರೆ ಯಾಕೆ ಇಟ್ಕೊತಾ ಇದ್ರು ಪಾಪ ಅವ್ರು ಬೇರೆ ದಾರಿ ನೋಡ್ಕೊತಾ ಇದ್ರು. ಅದು ತಕ್ಕಂಗೆ ಇಟ್ಕೊಳ್ಳೋಕ್ಕೆ ಬಿಟ್ಟರು, ಇಟ್ಕೊಂಡ್ರು, ಅವ್ರ ಜೀವನ ಕಟ್ಕೊಂಡ್ರು. ಈಗ ಅವ್ರು ತೆಗೆಸಿದ್ದಾರೆ. ಈಗ ಅವ್ರು ಮತ್ತೆ ಪಾಪ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ. ಇಷ್ಟು ದಿನ ಜೀವನ ನಡೆಸ್ಬಿಟ್ಟಿದ್ದಾರೆ ಅಲ್ಲಿ ಇಟ್ಕೊಂಡು. ಮುಂದೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ತೆಗೆಸಿದ್ದೀರಾ. ಖಂಡಿತ ಸಾರ್ವಜನಿಕರಿಗೆ ಒಳ್ಳೆ ಆಗಿದೆ, ಪಬ್ಲಿಕ್ ಒಳ್ಳೆ ಆಗಿದೆ. ಬಟ್ ಅವ್ರ ಕಡೆ ನೋಡಬೇಕು ಸರ್ಕಾರ, ಅವ್ರಿಗೇನಾದ್ರು ಅದನ್ನು ಅನುಕೂಲ ಮಾಡಬೇಕು ಅವ್ರಿಗೆ. ಸರ್, ಯಾಕಂದ್ರೆ ಈಗ ಒಂದು ಲೇಡಿ ಮಾತಾಡ್ಸಿದೆ, ಅವ್ರು ಅದೇ ಹೇಳಿದ್ರು, ಮೇಡಮ್ ನಾನೇ ಸಫರ್ ಮಾಡಿದ್ದೀನಿ, ನನಗೆ ಅಲ್ಲಿ ಹೋಗ್ತಿದ್ರೆ ಆಕ್ಸಿಡೆಂಟ್ ಆಗ್ತಿತ್ತು ಸ್ವಲ್ಪ ಹೊತ್ತರಲ್ಲಿ, ಅದೆಲ್ಲ ನಂಗೆ ತುಂಬ ನೋವಾಗ್ತಿತ್ತು. ಇವಾಗ ಫುಟ್ಪಾತ್ ಇಷ್ಟು ಫ್ರೀ ಆಗಿರೋದು ನಂಗೆ ತುಂಬ ಅನುಕೂಲ ಆಗಿದೆ ಅವರು. ಖಂಡಿತ ಅದೇ ಹೇಳ್ತಿದ್ವಲ್ಲ, ರೋಡಲ್ಲಿ ಓಡಾಡ್ತಿದ್ವಿ. ಯಾಕೆಂದ್ರೆ ಜಾಗ ಇಲ್ಲ ಫುಟ್ಪಾತಲ್ಲಿ. ಅವ್ರ ಹತ್ರ ಅವರೆಲ್ಲ ಒಟ್ಟಿಗೆ ಇರ್ತಾರೆ. ಅವ್ರ ಹತ್ರ ಜಗಳ ಮಾಡೋಕ್ಕೂ ಆಗಲ್ಲ. ಸೈಡ್ ಗಿಡಪ್ಪ ನಮ್ಮ ಕಾಲ್ ಟಚರ್ ಮುಖ ನೋಡ್ತಾರೆ. ಸೊ ನಾವೇ ಹುಷಾರಾಗಿ ಓಡಾಡಬೇಕು. ಆ ಪರಿಸ್ಥಿತಿ ಇತ್ತು, ಈಗ ಸರಿ ಹೋಗಿದೆ. ಅದೇ ಅದರ ಇನ್ನೊಂದು ಮುಖ ಅವ್ರ ಜೀವನ ಇತ್ತಲ್ಲಿ. ಸರ್, ಅವ್ರ ಜೀವನ ಇತ್ತು ಅನ್ನೋದಕ್ಕೆ ಇಲ್ಲೆಲ್ಲ ನಮ್ಮ ರಾಜ್ಯದವರು ಅಂತ ಇರಲಿಲ್ಲ. ಯಾವ ರಾಜ್ಯದವರು ಅನ್ನೋದು ಬೇರೆ ವಿಷಯ, ಅದು ನಮ್ಗೆ ಸಂಬಂಧಪಟ್ಟಿಲ್ಲ. ಅವನು ವ್ಯಾಪಾರ, ಸಂಬಂಧಪಟ್ಟಿಲ್ಲ. ಅವರು ವ್ಯಾಪಾರ ಮಾಡಕ್ಕೆ ಬಂದಿದ್ದಾರೆ. ಬೇರೆ ರಾಜ್ಯದವರು, ನಮ್ಮ ರಾಜ್ಯದವರು, ಪಕ್ಕದ ರಾಜ್ಯದವರು, ಪಕ್ಕದ ದೇಶದವರು ಯಾರು ಗೊತ್ತಿಲ್ಲ. ಅದನ್ನ ಮಾಡೋಕೆ ಬೇರೆ ಇಲಾಖೆನೇ ಇದೆ. ನಮಗೆ ನೀವು ಹೇಳ್ತಾರದು ಓಕೆ, ಕೆಲವೊಮ್ಮೆ ಹೇಳೋಣ. ಈಗ ನಾವು ಬೇರೆ ರಾಜ್ಯಕ್ಕೆ ಹೋದಾಗ, ಈಗ ಎಕ್ಸಾಂಪಲ್ ಈಗ ತಿರುಪತಿಗೆ ಹೋದಾಗ, ಅಲ್ಲಿ ನಮ್ಮ ಕಾರ್ ಮೇಲಿರೋ ಸ್ಟಿಕ್ಕರ್ ತೆಗ್ಸೋದು, ಫ್ಲಾಗ್ ತೆಗ್ಸೋದು, ಇದೆಲ್ಲ ಮಾಡ್ತಾರೆ. ಅಲ್ಲಿ ಇದೇ ಥರ ಫ್ರೀಯಾಗಿ ಬಿಟ್ಬಿಡ್ತಾರಾ? ಬೇರೆ ನಮ್ಮ ಕರ್ನಾಟಕದವ್ರನ್ನೆಲ್ಲ ತಗೊಂಡಾಗ ಅಲ್ಲಿ ವ್ಯಾಪಾರ ಮಾಡ್ಬೋದಾ ನಾವು? ಆ ಮಟ್ಟಿಗೆ ನಾವು ಯೋಚನೆ ಮಾಡಿಲ್ಲ. ನಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಲೋಕಲ್ ಅವ್ರು ಇರಬೇಕು, ಲೋಕಲ್ ಜನ ವ್ಯಾಪಾರ ಮಾಡಬೇಕು ಖಂಡಿತ. ಬಟ್ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ ನಮಗೆ. ಎನಿವೆ, ಬೇಜಾರಾಗಲ್ವಾ ಸರ್? ನಮ್ಮವ್ರು ಬಿಟ್ಬಿಟ್ಟು ಬೇರೆಯವ್ರು ನಾವು ಅವಕಾಶ ಕೊಡ್ತಾನೆ, ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಮ್ಮವರು ಬೇರೆಯವರು ಅನ್ನೋದು ಗೊತ್ತಾಗೋದು ಯಾವಾಗ? ಅಲ್ಲಿ ಅನುಭವಿಸಿದಾಗ. ಇಲ್ಲಿ ಅದು ನಮ್ಗೆ ಗೊತ್ತಾದಾಗ ಇವ್ರು ಬೇರೆಯವರು ಅಂತ ಗೊತ್ತಾದಾಗ ನಮ್ಗೆ ಗೊತ್ತಾಗತ್ತೆ, ಓ ಇವ್ರು ನಮ್ಮವನಲ್ಲ ಅಂತ. ಹೆಂಗ್ ಅದೇ ಕಷ್ಟ ಆಗೋದು ಇಲ್ಲಿ. ಇಲ್ಲಿ 90% ಕನ್ನಡ ಬರಲ್ಲ. ಕನ್ನಡ ಆಲ್ರೆಡಿ ಜನ ನಾವೇ ಅವ್ರ ಭಾಷೆಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹಂಗಿರ್ಬೇಕಾದ್ರೆ ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಈಗೆಲ್ಲ ಕಲ್ತು ಬರ್ತಾ ಇದ್ದಾರೆ. ಜೊತೆಗೆ ಅವ್ರ ಭಾಷೆಗೆ ನಾವೇ ಹೋಗ್ಬಿಡ್ತೀವಿ ಬೇಗ. ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿ ಉತ್ತರ ಕೇಳಲ್ಲ ನಾವು. ಅವ್ರ ಭಾಷೆಯಲ್ಲಿ ಕೇಳ್ಬಿಟ್ಟು ಉತ್ತರ ಕೇಳ್ತೀವಿ. ಅವಾಗ ಅವ್ರು ಆಟೋಮೆಟಿಕ್ಕಾಗಿ ಅವ್ರ ಭಾಷೆ ಮಾತಾಡಿದ್ವಲ್ಲ, ಅವ್ರು ಉತ್ತರ ಕೊಡ್ತಾರೆ. ನಮ್ಮ ಭಾಷೆಯವ್ರನ್ನ ಅವ್ರು ನೋಡೋದೇ ಇಲ್ಲ. ಮೊನ್ನೆ ಶಿವಾಜಿನಗರದಲ್ಲಿ ನೋಡಿರ್ಬೋದು ನೀವು, ಅಲ್ಲಿ ತೆರವು ಮಾಡೋ ಟೈಮಲ್ಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿರೋದು, ಈ ವಿಚಾರಕ್ಕೆ ಏನು ಹೇಳ್ತೀರಾ? ತಪ್ಪಲ್ವಾ? ತಪ್ಪದು. ಯಾವ್ಯಾವ ಅಧಿಕಾರಿಗಳನ್ನ ಕೈ ಮಾಡೋಂಗಿಲ್ಲ. ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು. ಮೋಸ್ಟ್ಲಿ ಆಗ್ತಿದೆ ಅನಿಸ್ತಾ ಇದೆ. ಏನೋ ಹಿಡಿದಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಒಳ್ಳೇದಲ್ಲ ಅದು. ಸರ್ಕಾರ ಯಾವುದಾದ್ರು ಮಾಡಿದಾಗ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಅದನ್ನು ಸಿಸ್ಟಮ್ನ ಅಪ್ಲೈ ಮಾಡಬೇಕಾಗಿತ್ತು. ಮಾಡ್ತಾ ಇದೆ ಅನಿಸ್ತಾ ಇದೆಯಾ ನಮಗೆ. ನೋಡೋಣ ಸರ್. ಇಷ್ಟು ಮಟ್ಟಿಲ್ಲ, ಇಷ್ಟು ವರ್ಷದಲ್ಲಿ ಅಂದರೆ ನಾವು ಅವತ್ತಿಂದ ಇವತ್ತವರೆಗೂ ನಾವು ನಗರಾಭಿವೃದ್ಧಿ ಸಚಿವರನ್ನು ನೋಡಿದಾಗ ಈ ಮಟ್ಟದಲ್ಲಿ ಫಸ್ಟು ಈ ಥರ ಆ್ಯಕ್ಷನ್ ತೊಗೊಂಡಿರೋದು ಇವರೊಬ್ಬರೇ ಅನ್ಸುತ್ತಾ? ಹೌದು. ಬಟ್ ಇದೇನು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿರೋದಕ್ಕೆ ಎಲ್ಲ ಕಡೆ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನಾನು ಒಂದು 15 ದಿನಗಳು ಡೆಲ್ಲಿಲಿದ್ದೆ. ಡೆಲ್ಲಿಲೂ ಎಲ್ಲ ಕಡೆ ತೆಗೆಸಿದ್ದಾರೆ. ಅಲ್ಲೂ ಇದೇ ಥರ ಪರಿಸ್ಥಿತಿ ಇತ್ತು. ಅಲ್ಲೂ ಎಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದಕ್ಕೆ ಎಲ್ಲ ಕಡೆ ಫುಟ್ಪಾತ್ ಎಲ್ಲ ತೆಗೆಸಿ ಫ್ರೀ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಮಾಡ್ತಿದ್ದಾರೋ ನಮ್ಮ ಸಚಿವರು ಸ್ವ ಇಚ್ಛೆಯಿಂದ ಅಥವಾ ಒಳ್ಳೆ ಉದ್ದೇಶದಿಂದ ಮಾಡ್ತಿದ್ದಾರೋ, ಎನಿವೆ ಸಾರ್ವಜನಿಕರು ಒಳ್ಳೆಯದಾಗಿದೆ. ಸರ್, ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಅನ್ಸಲ್ವಾ ನಿಮಗೆ? ಖಂಡಿತ ಒಳ್ಳೇದು ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಸಚಿವರಿಗೆ? ಸಚಿವರು ಒಳ್ಳೆ ಸಚಿವರು. ಇಂಥ ಸಚಿವರು ಬೇಕು ನಮಗೆ. ಅವ್ರು ನಮ್ಮ ಶಾಸಕರು ಸಹ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಶಾಸಕರು ಅವರು. ನಾವು ಅಲ್ಲೇ ಇರೋದು, ಅದೇ ಶಾಸಕ, ಅದೇ ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಮಾಡ್ತಾ ಇದ್ದಾರೆ. ಹೌದೌದು. ಈಗ 3 ವರ್ಷದಲ್ಲಿ ರೆವೆನ್ಯೂ ಕೊಟ್ಟರು, ಒಳ್ಳೆ ಕೆಲಸ ಮಾಡಿದ್ರು. ಈಗ ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಖಂಡಿತ ವೆರಿ ಎಫಿಷಿಯೆಂಟ್ ಮಿನಿಸ್ಟರ್ ಅವರು. ಈ ಥರ ಜವಾಬ್ದಾರಿ ಯಾಕೆ ಬೇರೆ ಸಚಿವರಿಗಿರಲ್ಲ?
ಅದು ನಾವು ಹೇಳಕ್ಕಾಗತ್ತಾ? ಅವ್ರಿಗೆ ಬರ್ಬೇಕು ಈಗ. ಅವರು ನಾವು ಹೇಳಕ್ಕಾಗತ್ತ? ಓಟ್ ಹಾಕಿರ್ತೀವಲ್ಲ ಸರ್, ನಾವು ಓಟ್ ಆಗಿರ್ತೀವಿ ಕರೆಕ್ಟು. ಅದು ಅವ್ರಿಗೆ ಯಾಕಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವ್ರು ಮಾಡ್ತಿದ್ದಾರೆ. ನಮ್ಮ ಸೌದಿ ಕ್ಲಾಸ್ ರೂಮಲ್ಲಿ ನನ್ನ ಫ್ರೆಂಡು 100 ಔಟ್ ಆಫ್ 100 ತೆಗೆದಾರೆ, ನಾನು ತೆಗಿಬೇಕು ಅಂತ ಮನ್ಸು ಬರಬೇಕು ಅಲ್ವಾ? ಅದು ಅವ್ರಿಗೆ ಅನಿಸ್ಬೇಕು, ಪಕ್ಕದಲ್ಲಿ ಕೂತಿರೋರಿಗೆ. ಅಯ್ಯೋ ನಾವು ಓಟ್ ಹಾಕೋದು ನಮ್ಮ ಕರ್ತವ್ಯ ಅಲ್ವಾ? ನಾವು ನೋಡ್ಬಿಟ್ಟೆ ಓಟ್ ಹಾಕ್ತಾ ಇರ್ತೀವಿ. ಅವ್ರ ಡೆಲಿವರಿ ಆಫ್ ಡ್ಯೂಟೀಸ್ ಅವ್ರದ್ದು, ಐ ಮೀನ್ ಕೆಲಸ ಮಾಡ್ಕೊಡೋದು ಅವ್ರಿಗೆ ಬಿಟ್ಟು ವಿಷಯ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳ್ಳೆ ಎಲೆಕ್ಷನ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಬೆಂಗಳೂರಿಗೆ ಕರ್ನಾಟಕ ಒಳ್ಳೇದಾಗ್ತಿದೆ. ಖಂಡಿತ ಹೌದೌದು. ಇನ್ನು ಯಾವ ಥರ ಅಭಿವೃದ್ಧಿ ನಿರೀಕ್ಷೆ ಇದೀರಾ ಸರ್? ಟ್ರಾಫಿಕ್ ಈಸಿ ಮಾಡಬೇಕು, ಮೇಜರ್ಲಿ ಟ್ರಾಫಿಕ್ ಈಸಿ ಮಾಡಬೇಕು. ಎಲ್ಲಾದರೂ ಹೋಗಲಿ ಖಂಡಿತ ಕೆಟ್ಟ ಅಭಿಪ್ರಾಯ ಇದೆ ಬೆಂಗಳೂರಿಗೆ. ಟ್ರಾಫಿಕ್ ಜಾಮ್. ಅಲ್ಲೂ ಟ್ರಾಫಿಕ್ ಜಾಮ್ ಇದೆ. ಡೆಲ್ಲಿಲೇನು ಟ್ರಾಫಿಕ್ ಜಾಮ್ ಇಲ್ಲಲ್ಲ, ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಇದೆ. ಆದರೂ ಬೆಂಗಳೂರನ್ನ ಹೈಲೈಟ್ ಮಾಡಿ ಹೇಳ್ತಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜಾಮ್ ತುಂಬ ಹಿಂಸೆ ಆಗುತ್ತೆ ಕೇಳೋಕ್ಕೆ ಹೊರಗಡೆ ಹೋದಾಗ ನಮಗೆ. ಸೊ ದಯವಿಟ್ಟು ಅದನ್ನು ಇವರು ಬೇಗ ನೋಡಬೇಕು, ಹೆಂಗೆ ರಿಸಾಲ್ವ್ ಮಾಡಬೇಕು ಅಂತ. ರಸ್ತೆಗಳು ಈಗೀಗ ರೆಡಿ ಆಗ್ತಾ ಇದೆ, ಬಟ್ ರಸ್ತೆಗಳನ್ನ ಇನ್ನೂ ಅಭಿವೃದ್ಧಿ ಮಾಡಲೇಬೇಕು. ಇಲ್ಲಿ ವೈಟ್ ಟಾಪಿಂಗ್ ಮಾಡೋದು ಓಕೆ, ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ವೈಟ್ ಟಾಪಿಂಗು ಮಲ್ಲೇಶ್ವರಂ ರಸ್ತೆ ನಡೀತು. ಈಗ ಆಲ್ರೆಡಿ 2-3 ಕಡೆ ಗುಂಡಿ ಅಗ್ದಿದ್ದಾರೆ. ಏನೋ ಕೇಬಲ್ಗೆ ಅಂತ ಬೆಸ್ಕಾಂ ಅವರು ಬೀಳಲು ಯಾರೋ ಅಗ್ದಿದ್ದಾರೆ ಆಲ್ರೆಡಿ. ಅದೇ ಸ್ವಾಮಿ, ಅದೇ ಮೇಡಮ್, ಅವರು ಸಂಬಂಧಪಟ್ಟ ಇಲಾಖೆಯನ್ನು ಕೇಳಬೇಕು, ಯಾಕೆ ನೀವು ಮತ್ತೆ ಅಗ್ದಿದ್ದೀರಾ ಅಂತ. ಅದಕ್ಕೆ ಅವ್ರ ಹತ್ರ ಇರುತ್ತೇನೋ ಗೊತ್ತಿಲ್ಲ, ಬಟ್ ಆಗಿಬಾರದು ಅಂತ ಇದೆ, ಅಗಿತಾ ಇದ್ದಾರೆ. ಅಲ್ಲ ಅದು ನಮ್ಮ ದೇಶದಲ್ಲಿ ಒಂದೇ ಕಡೆ ಮಾಡಿಲ್ಲ ವೈಟ್ ಟಾಪಿಂಗು, ಪಕ್ಕದ ದೇಶಗಳಲ್ಲಿ ಎಲ್ಲ ಕಡೆ ಮಾಡ್ತಿದ್ದಾರೆ. ಅದು ತಕ್ಕಂಗೆ ಮಳೆ ನೀರು ಹರ್ಕೊಂಡು ಹೋಗೋಕ್ಕೆ ಚಾನಲ್ಸ್ ಮಾಡ್ತಾರೆ. ಮಾಡಿರ್ಬೇಕು. ಅದನ್ನೇ ಟೆಕ್ನಾಲಜಿ ಅಂತ ಹೇಳಿರ್ತಾನೆ. ವೈಟ್ ಟಾಪಿಂಗ್ ಟೆಕ್ನಾಲಜಿ ಅದನ್ನೇ ಮಾಡಿರೋದು ಇವರು. ಮಳೆ ನೀರು ಹರ್ಕೊಂಡು ಹೋಗ್ಬೇಕು. ಇಲ್ಲ, ನಾವು ಅವೆಲ್ಲ ಇನ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ವೈಟ್ ಟಾಪಿಂಗ್ ಟೆಕ್ನಾಲಜಿ ಇರೋದೇ ಹೆಂಗೆ. ವೈಟ್ ಟಾಪಿಂಗ್ ಮಾಡಿದಾಗ ನೀರು ಕರೆಕ್ಟಾಗಿ ಒಂದು ಚಾನಲಲ್ಲಿ ಹರಿದು ಅದನ್ನು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟಿಸ್ಬೇಕು. ಆವಾಗಲೇ ರೋಡ್ ಜಾಮ್ ಆಗಲ್ಲ. ಐ ಮೀನ್ ಸರ್, ನೀರು ಬ್ಲಾಕ್ ಮಾಡಿ ರೋಡ್ನ ತೊಂದರೆ ಕೊಡಲ್ಲ. ಸಚಿವರು ಗುಡ್, ಆಲ್ ದ ಬೆಸ್ಟ್.